ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಶುಭೋದಯ. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ನಾನು 5:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಮ್ಮ ಮನೆ ದೇವತೆ ರೇಣುಕ ಎಲ್ಲಮ್ಮ ತಾಯಿ ಡೋರ್ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಕತ್ಲೆ ಆಗಿದೆ, ಬೆಳಕಾಗಿದೆ ಅಂತ. ವಿಂಡೋಸಲ್ಲಿ ಸ್ವಲ್ಪ ಭಯ ಆಗುತ್ತೆ. ಕತ್ಲೆ ಇದ್ದರೆ ಹೋಗೋದಿಲ್ಲ. ನಾನು ಒಂದು 6 ಗಂಟೆಗೆಲ್ಲ ಹೋಗ್ತೀನಿ. ಇವತ್ತು ಸ್ವಲ್ಪ ಬೇಗ ಟಿಫನ್ ರೆಡಿ ಮಾಡಬೇಕಿತ್ತು. ಬೇಗ ಆಫೀಸ್ಗೆ ಹೋಗ್ತಾರಲ್ಲ ನಮ್ಮ ಮನೆಯವರು, ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಎಲ್ಲ ಕೆಲಸ. ಬೇಗ ಎದ್ದಿದ್ದೀನಿ, ಪಾಪುನು ಮಲ್ಕೊಂಡಿದ್ದಾಳೆ ಅಂತ ನೀಟಾಗಿ ಎಲ್ಲನೂ ಕಸ ಗುಡಿಸ್ಕೊಂಡು ಬೇಗ ರಂಗೋಲಿ ಹಾಕ್ತಾಯಿದ್ದೆ. ಎಲ್ಲ ನೀರು ಹಾಕ್ಬಿಟ್ಟು ಒರೆಸ್ಕೊಂಡು ಬಾಗಿಲಿಗೆ. ನನಗೆ ಸ್ವಲ್ಪ ವಿಡಿಯೋ ಮಾಡೋದು ಫಸ್ಟ್ ಇರೋದ್ರಿಂದ ಏನಾದರೂ ತಪ್ಪಿದ್ದರೆ ಹೇಳಿ. ಯಾಕಂದರೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಅದಾದಮೇಲೆ ನಾನೇ ಮಾಡಬೇಕಲ್ವ ವಿಡಿಯೋನ, ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಯಾಕಂದರೆ ಸ್ಟ್ಯಾಂಡು ಕೂಡ ಇಲ್ಲ. ಇವಾಗ ನಾನು ಕೈಯಲ್ಲಿ ಫೋನ್ ಹಿಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ಲಾಗ್ನ. ಸಿಂಪಲ್ಲಾಗಿ ರಂಗೋಲಿ ಹಾಕೋದನ್ನ ಕಲ್ತಿದ್ದೀನಿ. ಅಷ್ಟೊಂದೇನು ಪರ್ಫೆಕ್ಟಾಗಿ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ, ಬಟ್ ಪರವಾಗಿಲ್ಲ, ಕಲ್ತಿದ್ದೀನಿ. ಅರಿಶಿನ ಕುಂಕುಮ ಹಚ್ಬಿಟ್ಟು ಹೂವು ಇಡ್ತಾಯಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಪಾತ್ರೆಗಳು ಇದ್ವು. ರಾತ್ರಿಗೆ ಸ್ವಲ್ಪ ನಾವು ನಮ್ಮ ಆ್ಯನಿವರ್ಸರಿ ಅಲ್ವಾ, ಹಾಗಾಗಿ ಶಾಪಿಂಗ್ ಅಂತ ಹೋಗಿದ್ವಿ. ನಿನ್ನೆ ಲೇಟಾಗಿ ಬೇರೆ ಬಂದುಬಿಟ್ಟಿದ್ವಿ. ಮಕ್ಕಳು ಬೇರೆ ತುಂಬ ಹಠ ಮಾಡ್ತಾಯಿದ್ವಿ. ಫಸ್ಟ್ ಅಡುಗೆ ಬೇರೆ ಮಾಡಿ ಇರಲಿಲ್ಲ. ಹಾಗಾಗಿ ಬೇಗ ಬಂದುಬಿಟ್ಟು ನಾನು ಸಾರು ಮತ್ತು ಅನ್ನ ಮಾಡಿ ರಾತ್ರಿಗೆ ಊಟ ಮಾಡಿಬಿಟ್ವಿ. ಪಾತ್ರೆ ತೊಳೆಯೋಕ್ಕಾಗಿರಲಿಲ್ಲ. ಇವಾಗ ಬೆಳಗ್ಗೆನೇ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಪಾತ್ರೆ ತೊಳಿತಾ ಇದ್ದೆ. ಫಸ್ಟ್ ಎಲ್ಲ ಪಾತ್ರೆನ ನೀರಲ್ಲೂ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಅದಾದಮೇಲೆ ನಾನು ಉಜ್ಜಿಬಿಟ್ಟು ಶಿಂಕಲ್ಲಿ ಹಾಕ್ಕೊಂಡು ಆಮೇಲೆ ತೊಳೆದ್ಬಿಟ್ಟಿರ್ತೀನಿ. ಸ್ವಲ್ಪ ಪಾತ್ರೆಗಳು ಇತ್ತೀಚೆಗೆ ಜಾಸ್ತಿನೇ ಆಗ್ತಾಯಿದೆ. ಮೊದಲೆಲ್ಲ ನಾವು 3 ಜನ ಇದ್ವಲ್ಲ, ಈಗ ಚಿಕ್ಕ ಪಾಪುನಿದೆ. ಅಯ್ಯೋ, ಇವಾಗೇನು ತೊಳ್ಕೊಳ್ಳೋದು, ಆಮೇಲೆ ತೊಳ್ಕೊಂಡ್ರಾಯ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡು ತೊಳ್ಕೊಂಡ್ರಾಯ್ತು, ಇದೊಂದು ಪಾತ್ರೆ ಇದೆಲ್ಲ ಅದೇನು, ಆಮೇಲೆ ಎಲ್ಲ ಪಾತ್ರೆ ಒಟ್ಟಿಗೆ ತೊಳ್ಕೊಂಡ್ರಾಯ್ತು ಅಂತ ಹೀಗಾಗಿ ಸಿಂಕಲ್ಲಿ ಜಾಸ್ತಿ ಬೀಳ್ತಾಯಿದ್ದಾವೆ ಪಾತ್ರೆಗಳು. ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಜಾಸ್ತಿ ಆಗ್ತಾಯಿರೋದು. ಇಲ್ಲಾಂದರೆ ಒಂದೆರಡು ಇರೋದು ಅಷ್ಟೊತ್ತಿಗೇ ನಾನು ತೊಳ್ಕೊಂಡು ಬಿಟ್ಟಿರ್ತೀನಿ. ಸಿಂಕಲ್ಲಿ ಜಾಸ್ತಿ ಪಾತ್ರೆ ಹಾಕಲ್ಲ. ಇಲ್ಲಾಂದರೆ ಇವಳು ಹಠ ಮಾಡ್ತಾಯಿರ್ತಾಳೆ, ಪಾಪು ಹಠ ಮಾಡ್ತಾಯಿರ್ತಾಳೆ. ತೊಳಿಬೇಕು ಅಂದಾಗ ಅವಳಿಗೂ ನೋಡ್ಕೋಬೇಕು, ಎಲ್ಲದನ್ನು ನೋಡ್ಕೊಳ್ಬೇಕಲ್ಲ. ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮನೇನೂ ಗುಡಿಸ್ಕೊಳ್ಳೋಣ, ಬೇಗ ಕಸ ಗುಡಿಸ್ಕೊಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ಹೆಂಗೂ ಮಲ್ಕೊಂಡಿದ್ದಾರೆ ಅವರೆಲ್ಲರೂ ಅಂತ. ಒಂದು ಸ್ವಲ್ಪ ಬಟ್ಟೆ ಬೇರೆ ಇದ್ವು. ಇದನ್ನೆಲ್ಲ ನಾನು 10 ಗಂಟೆ ಒಳಗಡೆ ಮಾಡಬೇಕಿತ್ತು. ಅವರಿಗೆ ತಿಂಡಿ ಮಾಡಿ ಆಮೇಲೆ ಅವ್ರಿಗೆ ಮಧ್ಯಾಹ್ನದ ಊಟಕ್ಕೂ ಮಾಡಬೇಕು. ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ನಾನು ಮಾಡೋ ಹಾಗಲಕಾಯಿ ಪಲ್ಯ ಅಂದರೆ ಗುಲ್ಬರ್ಗ ಸೈಡ್ ಮಾಡ್ತಾರೆ, ತುಂಬ ಸಖತ್ತಾಗಿರುತ್ತೆ. ಪಲ್ಯ ಅಂತಾರೆ. ಈ ಕಡೆ ಮೈಸೂರು ಕಡೆ ಗೊಜ್ಜು ಅಂತಾರೆ. ಹಾಗಲಕಾಯಿ ಗೊಜ್ಜು, ಹೀರೆಕಾಯಿ ಗೊಜ್ಜು, ಈ ಥರ ಏನೋ ಗೊಜ್ಜು ಅಂತಾರೆ. ಬಟ್ ಆ ಥರ ಎಲ್ಲ ನಂಗೆ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಮುದ್ದೆನೂ ಮಾಡೋಕ್ಕೆ ಬರ್ತಿಲ್ಲ. ಇತ್ತೀಚೆಗಂತೂ ಮುದ್ದೆನೂ ಕಲ್ತ್ಬಿಟ್ಟಿದ್ದೀನಿ. ಮುದ್ದೆನೂ ಸ್ವಲ್ಪ ಬರುತ್ತೆ, ಬಟ್ ಪರ್ಫೆಕ್ಟಾಗಿಲ್ಲ. ಒಂದೊಂದು ಸರ್ತಿ ಬರುತ್ತೆ, ಒಂದೊಂದು ಸರ್ತಿ ಉಂಡೆ ಆಗಿಬಿಡುತ್ತೆ, ಚಿಕ್ಕ ಉಂಡೆ ಆಗಿಬಿಡುತ್ತೆ. ಮನೆಯನ್ನೆಲ್ಲ ಒರೆಸ್ಕೊಂಡು ಅದಿಷ್ಟು ಬಟ್ಟೆನೇ ತೊಳ್ಕೊಂಡ್ರೆ ಆಯಿತು, ನನಗೆ ಸಮಾಧಾನ ಆಗುತ್ತೆ. ಬಟ್ ನನಗೆ ಗೊತ್ತು, ಅಷ್ಟು ಬಟ್ಟೆ ನನಗೆ ತೊಳೆಯೋಕ್ಕಾಗಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಯಾರಾದರೂ ಎದ್ದು ಬಿಡ್ತಾರೆ, ಮತ್ತೆ ನನಗೆ ಕೆಲಸ ಆಗುತ್ತೆ ಅಂತ. ಹಾಗೆ ಸೇವಿಗೆ ಉಪ್ಪಿಟ್ಟು ಮಾಡೋಕ್ಕಂತ ಇಟ್ಟಿದ್ದೆ. ಅದನ್ನ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಚಪಾತಿ ಬೇರೆ ಹಿಟ್ಟು ನೆನೆಸಿಟ್ಟಿದ್ದೆ ಆಲ್ರೆಡಿ. ಇದಾಗಿದ್ದು ನನ್ನ ಇವತ್ತಿನ ವ್ಲಾಗು. ಮತ್ತೆ ನಾಳೆ ಸಿಗ್ತೀನಿ. ಕಮೆಂಟ್ ಮಾಡಿ, ಇಷ್ಟ ಆದರೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.